ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಪ್ರತೀಪನು ಗಂಗೆಯನ್ನು ಸೊಸೆಯನ್ನಾಗಿ ಮಾಡಿಕೊಂಡುದು, ಶಂತನುವಿನ ಜನನವು, ಆತನ ರಾಜ್ಯಾಭಿಷೇಕವು, ಬೇಟೆಗೆ ಹೋದ ಶಂತನುವಿಗೂ ಗಂಗೆಗೂ ನಡೆದ ಸಂವಾದವು ಎಂಬ 103ನೆಯ ಅಧ್ಯಾಯಕ್ಕೆ ಸ್ವಾಗತ. ಜನಮೇಜಯ ರಾಜ, ಕೇಳು. ಆಮೇಲೆ ಪ್ರತೀಪನೆಂಬ ರಾಜನಿದ್ದನು. ಆತನು ಯಾವಾಗಲೂ ಸರ್ವಭೂತಗಳಿಗೂ ಹಿತವನ್ನು ಮಾಡುವುದರಲ್ಲಿಯೇ ಆಸಕ್ತನಾಗಿದ್ದನು. ಆತನು ಗಂಗೆಯ ಉತ್ಪತ್ತಿ ಸ್ಥಾನಕ್ಕೆ ಹೋಗಿ ಅಲ್ಲಿ ಹಲವು ಸಂವತ್ಸರಗಳವರೆಗೆ ಜಪ ಮಾಡುತ್ತಾ ಕುಳಿತಿದ್ದನು. ಆ ರಾಜರ್ಷಿಯು ವೇದ ಪಠನ ಮಾಡುತ್ತಾ ಕುಳಿತಿರಲು ಗಂಗಾದೇವಿಯು ಪ್ರಸನ್ನಳಾಗಿ ಸ್ತ್ರೀ ರೂಪವನ್ನು ಧರಿಸಿ ಜಲದಿಂದ ಹೊರಟು ಆ ರಾಜನ ಬಳಿಗೆ ಬಂದಳು. ಅತ್ಯಂತ ಸುಂದರಿಯಾಗಿ ರೂಪಲಾವಣ್ಯಗಳಿಂದ ಒಪ್ಪುತ್ತಿದ್ದ ಆ ದೇವಿಯು ಸಾಲ ವೃಕ್ಷದಂತಿದ್ದ ಆತನ ಬಲ ತೊಡೆಯ ಮೇಲೆ ಕುಳಿತುಕೊಂಡಳು. ಅಂತಹ ಸುಂದರಾಂಗಿಯು ತನ್ನ ತೊಡೆಯ ಮೇಲೆ ಕುಳಿತಿದ್ದುದನ್ನು ನೋಡಿಯೂ ಮರುಳಾಗದೆ ಆಕೆಯನ್ನು ಕುರಿತು ಆ ರಾಜರ್ಷಿಯು, ಕಲ್ಯಾಣಿ, ನಿನ್ನ ಅಪೇಕ್ಷೆ ಏನು? ನಾನು ನಿನಗೆ ಯಾವ ಉಪಕಾರವನ್ನು ಮಾಡಲಿ ಎಂದು ಕೇಳಿದನು. ಅದಕ್ಕೆ ಆ ಸುಂದರಿ ಮಣಿಯು, ರಾಜ, ನಾನು ನಿನ್ನನ್ನು ವರಿಸಲು ಬಂದಿರುವೆನು. ನೀನು ನನ್ನವನಾಗು. ಕಾಮಿಸಿ ಬಂದ ಸ್ತ್ರೀಯನ್ನು ಉಪೇಕ್ಷೆ ಮಾಡುವುದು ಸರಿಯಲ್ಲ. ಪ್ರಾಜ್ಞರು ಒಪ್ಪುವುದಿಲ್ಲ ಎಂದಳು. ಆಗ ಪ್ರತೀಪನು, ನಾನು ಕೇವಲ ಕಾಮಕ್ಕೊಳಗಾಗಿ ಪರಸ್ತ್ರೀಯನ್ನು ಹೊಂದುವುದಿಲ್ಲ. ಕಲ್ಯಾಣಿ, ನನ್ನ ವರ್ಣಕ್ಕೆ ಸೇರದಿರುವ ಪರಸ್ತ್ರೀಯನ್ನು ನಾನು ವರಿಸುವುದಿಲ್ಲ. ಇದು ಧರ್ಮಯುಕ್ತವಾದ ನನ್ನ ವ್ರತವು. ಯಾರು ತನ್ನ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯನ್ನು ಹೊಂದುವನೋ ಆತನಿಗೆ ಪ್ರಳಯ ಕಾಲದವರೆಗೂ ನರಕವು ತಪ್ಪುವುದಿಲ್ಲ ಎಂದನು. ಅದಕ್ಕೆ ಗಂಗೆಯು, ರಾಜ, ನಾನೇನು ವರ್ಣದಲ್ಲಿ ಕಡಿಮೆಯಾದವಳಲ್ಲ, ವಿವಾಹಕ್ಕೆ ಅಯೋಗ್ಯಳೂ ಅಲ್ಲ, ಪರರ ನಿಂದೆಗೆ ಪಾತ್ರಳೂ ಅಲ್ಲ. ನಾನು ದೇವಕನ್ಯೆ, ಸ್ತ್ರೀಯರಲ್ಲಿ ಮೇಲಾದವಳು. ನಾನೇ ನಿನ್ನನ್ನು ಪತಿಯಾಗೆಂದು ಬೇಡುತ್ತಿರುವಾಗ ನೀನು ನನ್ನನ್ನು ತಿರಸ್ಕರಿಸಬಹುದೇ ಎಂದಳು. ಅದಕ್ಕೆ ಪ್ರತೀಪನು, ಮಾನಿನಿ ಮಣಿ, ನೀನು ಹೇಳುವ ಈ ಕಾರ್ಯವನ್ನು ನಾನು ಮಾಡಲಾರೆನು. ನಾನು ನನ್ನ ಪ್ರತಿಜ್ಞೆಯನ್ನು ಬಿಟ್ಟರೆ ಪ್ರಬಲ ಪಾಪವು ನನ್ನನ್ನು ಕೊಲ್ಲುವುದು. ಇದಲ್ಲದೆ ನೀನು ನನ್ನ ಬಲತೊಡೆಯ ಮೇಲೆ ಕುಳಿತುಕೊಂಡು ನನ್ನನ್ನು ಹೀಗೆ ಮೋಹಕ್ಕೊಳಗು ಮಾಡುತ್ತಿರುವೆ. ಇದು ನನ್ನ ಮಕ್ಕಳು ಸೊಸೆಯರು ಕುಳಿತುಕೊಳ್ಳುವ ಸ್ಥಾನವು, ಎಡತೊಡೆಯೇ ಹೆಂಡತಿಯು ಕುಳಿತುಕೊಳ್ಳುವ ಸ್ಥಳವು. ನೀನು ಆ ತೊಡೆಯನ್ನು ಬಿಟ್ಟೆಯಾದುದರಿಂದ ನಾನು ನಿನ್ನನ್ನು ವರಿಸಲಾರೆನು. ನೀನು ನನ್ನ ಸೊಸೆಯಾಗಿರಬಹುದು. ನಿನ್ನನ್ನು ನನ್ನ ಮಗನಿಗೆ ಮದುವೆ ಮಾಡಿಕೊಳ್ಳುವೆನು. ಸೊಸೆಯರು ಕುಳಿತುಕೊಳ್ಳುವ ಸ್ಥಳದಲ್ಲಿ ನೀನು ಬಂದು ಕುಳಿತೆಯಲ್ಲವೇ ಎಂದನು. ಅದನ್ನು ಕೇಳಿ ಆ ಸ್ತ್ರೀಯು, ನೀನು ಧರ್ಮಜ್ಞನು, ನೀನು ಹೇಳಿದಂತೆಯೇ ಆಗಲಿ. ನಾನು ನಿನ್ನ ಪುತ್ರನನ್ನೇ ವರಿಸುವೆನು. ನಿನ್ನಲ್ಲಿರುವ ಭಕ್ತಿಯಿಂದಲೇ ನಾನು ಪ್ರಖ್ಯಾತವಾದ ಭಾರತ ವಂಶವನ್ನು ಸೇರುವೆನು. ಈ ಭೂಮಿಯಲ್ಲಿರುವ ರಾಜರೆಲ್ಲರಿಗೂ ನೀನೇ ಮುಖ್ಯ ಗತಿ. ನಿಮ್ಮ ಕುಲದ ಪ್ರಭಾವವನ್ನು 100 ವರ್ಷಗಳ ಕಾಲವಾದರೂ ವರ್ಣಿಸಿ ತೀರದು. ನಿನ್ನ ವಂಶದಲ್ಲಿ ಪ್ರಖ್ಯಾತರಾದವರ ಮಹಿಮೆಯು, ಸಾಧುತ್ವವು ಅಪಾರವಾದುದು. ಆದರೆ ನಾನು ನಿನ್ನ ಸೊಸೆಯಾದ ಮೇಲೆ ನಾನು ಏನು ಮಾಡಿದರೂ ಅದೊಂದನ್ನು ನಿನ್ನ ಮಗನು ವಿಚಾರಿಸದಿರಬೇಕೆಂದು ನಾನು ನಿನ್ನೊಡನೆ ಈಗ ಒಡಂಬಡಿಕೆ ಮಾಡಿಕೊಳ್ಳಬೇಕಾಗಿದೆ. ನಾನು ನಿನ್ನ ಪುತ್ರನೊಡನೆ ವಾಸ ಮಾಡಿಕೊಂಡಿದ್ದು ಆತನಿಗೆ ಹಿತವನ್ನೇ ಕೋರಿ ಅವನ ಸೌಖ್ಯವನ್ನು ಹೆಚ್ಚಿಸುವೆನು. ಕೊನೆಗೆ ನಿನ್ನ ಮಗನು ಪುಣ್ಯಾತ್ಮರಾದ ತನ್ನ ಮಕ್ಕಳೊಡನೆ ಸ್ವರ್ಗಕ್ಕೂ ಹೋಗುವನು ಎಂದು ಹೇಳಿ ಒಡನೆಯೇ ಆಕೆಯು ಕಣ್ಮರೆಯಾದಳು. ಆ ರಾಜನು ತನ್ನ ಪ್ರತಿಜ್ಞೆಯು ನೆರವೇರಲು ಮಗನು ಹುಟ್ಟುವುದನ್ನೇ ಎದುರು ನೋಡುತ್ತಿದ್ದನು. ಇದೇ ಕಾಲದಲ್ಲಿ ಪುತ್ರಾಭಿಲಾಷೆಯಿಂದ ಪ್ರತೀಪರಾಜನು ಅವನ ಹೆಂಡತಿಯು ತಪಸ್ಸು ಮಾಡಿದರು. ಆಗ ಪ್ರತೀಪನ ಹೆಂಡತಿಗೆ ಗರ್ಭವುಂಟಾಯಿತು. ಆ ಗರ್ಭವು ಶರತ್ಕಾಲದ ಚಂದ್ರನಂತೆ ವೃದ್ಧಿ ಹೊಂದಿತು. ಆಮೇಲೆ 10ನೆಯ ತಿಂಗಳಲ್ಲಿ ಪ್ರತೀಪನ ಪಟ್ಟದ ರಾಣಿಗೆ ಸೂರ್ಯನಂತೆ ಪ್ರಕಾಶಿಸುತ್ತಾ ದೇವಕುಮಾರನಂತೆ ಕುಮಾರನೊಬ್ಬನು ಹುಟ್ಟಿದನು. ಜನಮೇಜಯ ರಾಜ, ಆ ಶಿಶುವೆ ಮಹಾಭಿಷಕ್ಕು. ತನ್ನ ತಂದೆಯ ಉಗ್ರ ತಪಸ್ಸನ್ನು ಮಾಡುತ್ತಾ ಇಂದ್ರಿಯವನ್ನು ನಿಗ್ರಹಿಸಿ ಶಾಂತನಾಗಿದ್ದ ಕಾಲದಲ್ಲಿ ಈತನು ಹುಟ್ಟಿದುದರಿಂದಲೇ ಈತನಿಗೆ ಶಂತನುವೆಂದು ನಾಮಕರಣ ಮಾಡಿದರು.
ಪ್ರತೀಪನು ಆ ಮಗುವಿಗೆ ಬ್ರಾಹ್ಮಣರಿಂದ ವೇದೋಕ್ತ ವಿಧಿಗನುಸಾರವಾಗಿ ಜಾತಕರ್ಮವೇ ಮೊದಲಾದ ಸಂಸ್ಕಾರಗಳನ್ನು ಮಾಡಿಸಿದನು. ಆ ಶಂತನುವಿಗೆ ಪ್ರಾಯವು ಬರಲು ಆತನು ಲೋಕದಲ್ಲಿ ಮಹಾಧರ್ಮಿಷ್ಠನೆನಿಸಿದನು. ಅವನು ವಿಶೇಷ ತಪಸ್ಸನ್ನು ಪಡೆದು ಧರ್ಮರಕ್ಷಣೆ ಮಾಡುವವರಲ್ಲೆಲ್ಲ ಮುಂದಾಳಾಗಿ ವೇದದಲ್ಲಿಯೂ ಧನುರ್ವಿದ್ಯೆಯಲ್ಲಿಯೂ ಉತ್ತಮ ಜ್ಞಾನವನ್ನು ಪಡೆದನು. ವಾಗ್ಮಿಗಳಲ್ಲಿ ಮೇಲೆನಿಸಿದ ಆ ಕುಮಾರನಿಗೆ ಯೌವನವು ಬಂದಿತು. ಕುರುವಂಶ ಶ್ರೇಷ್ಠನಾದ ಆತನು ತನ್ನ ಪುಣ್ಯ ಕರ್ಮ ವಿಶೇಷದಿಂದ ಹಲವು ಪುಣ್ಯ ಲೋಕಗಳನ್ನು ತಾನು ಗೆದ್ದಿರುವುದನ್ನು ತಿಳಿದಿದ್ದರು. ಇನ್ನೂ ಬಿಡದೆ ಪುಣ್ಯ ಕರ್ಮವನ್ನು ಮಾಡುತ್ತಲೇ ಇದ್ದನು. ಪ್ರತೀಪನು ಯೌವನವನ್ನು ಪಡೆದ ತನ್ನ ಮಗನಾದ ಶಂತನುವನ್ನು ನೋಡಿ, ಶಂತನು, ನಿನ್ನ ಮೇಲ್ಮೆಗಾಗಿ ಹಿಂದೆ ಒಬ್ಬ ಸ್ತ್ರೀಯು ನನ್ನ ಬಳಿಗೆ ಬಂದಳು. ಆಕೆಯು ವಿಶೇಷ ಬುದ್ಧಿಶಾಲಿನಿ ಮತ್ತು ದೇವಸ್ತ್ರೀ. ಆಕೆಯು ಪುತ್ರನನ್ನು ಪಡೆಯುವ ಅಪೇಕ್ಷೆಯಿಂದ ನಿನ್ನನ್ನು ಕಾಮಿಸಿ ರಹಸ್ಯವಾಗಿ ನಿನ್ನ ಬಳಿಗೆ ಬಂದರೆ ಆಕೆಯನ್ನು ಕುರಿತು ನೀನು ಯಾರು, ಯಾರ ಮಗಳು ಎಂದೇನನ್ನು ಕೇಳಬೇಡ. ಆಕೆಯು ಯಾವ ಕಾರ್ಯವನ್ನು ಮಾಡಿದರೂ ಆಕೆಯನ್ನು ನೀನು ಆಕ್ಷೇಪಿಸಬೇಡ. ನನ್ನ ಆಜ್ಞೆಯ ಮೇಲೆಯೇ ಆಕೆಯು ನಿನ್ನನ್ನು ವರಿಸುವಳಾದುದರಿಂದ ನೀನು ಆಕೆಯನ್ನು ಪರಿಗ್ರಹಿಸು ಎಂದನು. ಆಮೇಲೆ ಪ್ರತೀಪರಾಜನು ತನ್ನ ಮಗನಾದ ಶಂತನುವಿಗೆ ಪಟ್ಟವನ್ನು ಕಟ್ಟಿ ಕಾಡಿಗೆ ಹೋದನು. ಪ್ರಾಜ್ಞನು ದೇವೇಂದ್ರ ಸಮಾನವಾದ ತೇಜಸ್ಸುಳ್ಳವನು ಆದ ಶಂತನುವು ಸತ್ಯವಾದಿಯೆಂದು ಸಮಸ್ತ ಲೋಕಗಳು ಕೊಂಡಾಡಿದವು. ಆ ಶಂತನುವಿನ ಸೌಂದರ್ಯವು ಅತಿಶಯವಾದುದು. ದೀರ್ಘವಾದ ಬಾಹುಗಳು, ಮದ ಗಜದಂತೆ ನಡೆ, ಉಬ್ಬಿದ ಹೆಗಲು, ಹೀಗೆ ಸರ್ವ ಸೌಭಾಗ್ಯದಿಂದ ಮತ್ತು ಸಕಲ ರಾಜ ಲಕ್ಷಣಗಳಿಂದ ಕೂಡಿದ ಆ ರಾಜನು ಉತ್ತಮ ಮಂತ್ರಿಗಳೊಡಗೂಡಿ ಕ್ಷತ್ರ ಧರ್ಮ ವಿಶೇಷಗಳನ್ನೆಲ್ಲ ತಿಳಿದುಕೊಂಡು ಶತ್ರು ರಾಜರನ್ನೆಲ್ಲ ಜಯಿಸಿ ಏಕಛತ್ರಾಧಿಪತಿಯಾದನು. ಸಮಸ್ತ ವೇದಗಳನ್ನು ಎಲ್ಲ ರಾಜಧರ್ಮಗಳನ್ನು ತಿಳಿದುಕೊಂಡನು. ಭೂರಿ ದಕ್ಷಿಣೆಗಳೊಡನೆ ದೊಡ್ಡ ಸತ್ರ ಯಾಗಗಳನ್ನು ಇತರ ಯಾಗಗಳನ್ನು ಮಾಡಿದನು. ವೇದವಿತ್ತುಗಳಾದ ಬ್ರಾಹ್ಮಣರನ್ನು ಅಪರಿಮಿತವಾದ ರತ್ನದಿಂದಲೂ ಗೋವುಗಳಿಂದಲೂ ಕುದುರೆಗಳಿಂದಲೂ ಧನದಿಂದಲೂ ತೃಪ್ತಿಪಡಿಸಿದನು. ಅಲ್ಲದೆ ಆತನು ರೂಪ, ಯೌವನ, ಪೌರುಷ, ಬಲ, ಐಶ್ವರ್ಯ, ಪ್ರತಾಪ, ಪರಾಕ್ರಮ, ಧನ ಸಮೃದ್ಧಿ ಇವುಗಳಿಂದ ಕೂಡಿ ಸತ್ಯದಿಂದ ರಾಜ್ಯಭಾರ ಮಾಡುತ್ತಾ ಸರ್ವಧರ್ಮ ವಿಶಾರದನಾಗಿದ್ದನು. ರಾಜರೆಲ್ಲರೂ ಅವನನ್ನು ಚಕ್ರಾಧಿಪತಿ ಎಂದು ಭಾವಿಸಿದ್ದರು. ಎಲ್ಲ ರಾಜರು ಅವನ ಕೈ ಕೆಳಗೆ ಭಯ ಶೋಕಗಳನ್ನು ಬಿಟ್ಟು ಶತ್ರು ಬಾಧೆಗಳಿಗೆ ಗುರಿಯಾಗದೆ ಐಶ್ವರ್ಯ ಸಮೃದ್ಧರಾಗಿ ನೆಮ್ಮದಿಯಿಂದಿದ್ದರು. ಅವನ ರಾಜ್ಯದಲ್ಲಿ ಸಮಸ್ತ ವರ್ಣಗಳಲ್ಲಿ ಬ್ರಾಹ್ಮಣ ವರ್ಣವು ಉತ್ತಮವೆನಿಸಿದ್ದಿತು. ಕ್ಷತ್ರಿಯರು ಬ್ರಾಹ್ಮಣರಿಗೆ ಅನುಕೂಲರಾಗಿ ವರ್ತಿಸುತ್ತಿದ್ದರು. ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಅನುಕೂಲರಾಗಿದ್ದ ವೈಶ್ಯರಿಗೆ ಶೂದ್ರರು ಸೇವೆ ಮಾಡುತ್ತಿದ್ದರು. ಹೀಗೆ ಶಂತನುವು ರಾಜ್ಯ ಪರಿಪಾಲನೆ ಮಾಡುತ್ತಿರಲು ಚತುರ್ವರ್ಣಗಳಿಗೆ ಹೇಗೋ ಹಾಗೆ ಪಶುಗಳಿಗೂ ಹಂದಿಗಳಿಗೂ ಜಿಂಕೆಗಳಿಗೂ ಪಕ್ಷಿಗಳಿಗೂ ನಿಷ್ಕಾರಣ ಹಿಂಸೆಯಾಗುತ್ತಿರಲಿಲ್ಲ. ಸುಖಹೀನರಿಗೂ ದಿಕ್ಕಿಲ್ಲದವರಿಗೂ ತಿರಿಯ ಜಾತಿಗಳಿಗೂ ಆ ರಾಜನೇ ಪಿತನಂತಿದ್ದನು. ಧರ್ಮಾತ್ಮನಾದ ಆ ಕುರುವಂಶ ತಿಲಕನು ಹಸ್ತಿ ಎಂಬ ಹೆಸರುಳ್ಳ ಪಟ್ಟಣದಲ್ಲಿ ವಾಸಿಸುತ್ತಾ ತೇಜಸ್ಸಿನಲ್ಲಿ ಸೂರ್ಯನಿಗೂ, ಬಲದಲ್ಲಿ ವಾಯುವಿಗೂ, ಕೋಪದಲ್ಲಿ ಯಮನಿಗೂ, ಕ್ಷಮೆಯಲ್ಲಿ ಭೂಮಿಗೂ ಸಮನಾಗಿದ್ದನು. ಸತ್ಯ ಪರಾಕ್ರಮಿಯಾದ ಆ ರಾಜನು ತನ್ನ ಪ್ರಜೆಗಳಲ್ಲಿ ಅತಿ ಪ್ರೀತಿಯುಳ್ಳವನಾಗಿದ್ದನು. ಒಮ್ಮೆ ಆತನು ಬೇಟೆಗಾಗಿ ಅರಣ್ಯಕ್ಕೆ ಹೋಗಿ ರಮಣೀಯವಾದ ವನಗಳಲ್ಲಿ ಮೃಗಗಳನ್ನು, ಕಾಡೆಮೆಗಳನ್ನು ಕೊಲ್ಲುತ್ತಿದ್ದನು. ಹೀಗಿರುತ್ತಾ ಒಮ್ಮೆ ಸಿದ್ಧಚಾರಣರಿಗೆ ನಿವಾಸಭೂತವಾದ ಗಂಗಾ ತೀರಕ್ಕೆ ಬಂದಾಗ ಅಲ್ಲಿ ಪರಮ ಸುಂದರಿಯಾಗಿ ಪ್ರತ್ಯಕ್ಷ ಲಕ್ಷ್ಮಿಯಂತಿದ್ದ ನಾರಿಮಣಿಯನ್ನು ಕಂಡನು. ಕಂದು ಕೊಂದಿಲ್ಲದೆ ಅತ್ಯಂತ ಸುಂದರವಾದ ದಂತಪಂಕ್ತಿಗಳಿಂದ ಕೂಡಿ ದಿವ್ಯಾಭರಣಗಳಿಂದ ಅಲಂಕೃತಳಾಗಿ ದುಕೂಲವನ್ನೊಟ್ಟು ತಾವರ ಎಸಳಿನಂತೆ ದೇಹಕಾಂತಿಗಳಿಂದ ಒಪ್ಪುತ್ತಿದ್ದ ಆಕೆಯು ಒಂಟಿಯಾಗಿ ಕಾಣಿಸಿದಳು. ಆಕೆಯು ಆಗಲೇ ಸ್ನಾನ ಮಾಡಿ ದೌತ ವಸ್ತ್ರವನ್ನುಟ್ಟು ಸುಳಿ ಸುಳಿಯಾಗಿದ್ದ ತನ್ನ ತಲೆಗೂದಲನ್ನು ಕೈಯಿಂದ ಬಿಡಿಸಿಕೊಳ್ಳುತ್ತಿದ್ದಳು. ಹಾವ, ಭಾವ, ವಿಲಾಸ, ಸೌಂದರ್ಯಗಳಿಂದ ಎಣೆಯಿಲ್ಲದವಳಾಗಿದ್ದಳು. ಯೌವನ, ವಯಸ್ಸು, ಕಾಂತಿ, ಅವಯವ ಶೋಭೆ, ಮುಗುಳ್ನಗೆ, ಬೊಗಸೆಗಣ್ಣು, ದಟ್ಟವಾದ ಎದೆ, ಉಬ್ಬಿದ ನಿತಂಬಗಳು, ಸಣ್ಣ ನಡು, ದೀರ್ಘ ಕೇಶಗಳು, ಅಂದವಾದ ದಟ್ಟಡಿಗಳು, ಗಂಭೀರವಾದ ನಡೆ, ಕೋಗಿಲೆಯಂತೆ ಮಧುರ ಧ್ವನಿ ಇವುಗಳಿಂದ ಅವಳು ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯರನ್ನು, ಇತರ ಯುವತಿಯರನ್ನು, ದೇವಕಾಂತೆಯರನ್ನು ಮೀರಿಸುತ್ತಿದ್ದಳು. ಆ ರಾಜನು ಆ ಸುಂದರಿ ಮಣಿಯನ್ನು ನೋಡಿ
ಆಕೆಯ ರೂಪ ಸಂಪತ್ತಿಗೆ ಬೆರಗಾದನು. ಆತನ ಮೈಯಲ್ಲಿ ರೋಮಾಂಚವೆದ್ದಿತು. ಎವೆಯಾಡಿಸದೆ ತನ್ನ 2 ಕಣ್ಣುಗಳಿಂದಲೂ ಆಕೆಯ ಸೌಂದರ್ಯವನ್ನು ಎಷ್ಟು ಪಾನ ಮಾಡಿದರೂ ಆತನಿಗೆ ತೃಪ್ತಿಯಾಗಲಿಲ್ಲ. ಆ ವಿಲಾಸಿನಿಯು ವಿಶೇಷ ಕಾಂತಿಯುಕ್ತನಾದ ರಾಜನ ರೂಪಕ್ಕೆ ಮರುಳಾದಳು. ಆಕೆಯು ಆತನನ್ನೇ ದೃಷ್ಟಿಸಿ ನೋಡುತ್ತಾ ಎಷ್ಟು ನೋಡಿದರೂ ತೃಪ್ತಳಾಗದೆ ಆತನ ಮುಂದೆ ಕಿನ್ನರ ಸ್ತ್ರೀಯಂತೆಯೂ ಅಪ್ಸರ ಸ್ತ್ರೀಯಂತೆಯೂ ಸಂಚರಿಸಿದಳು. ಆ ಚೆಲುವೆಯನ್ನು ನೋಡುವುದರಲ್ಲಿಯೇ ಸಂತುಷ್ಟನಾಗುತ್ತಿದ್ದ ಶಂತನು ರಾಜನು ಆಕೆಯನ್ನು ಕುರಿತು, ಕೋಮಲೆ, ನೀನು ದೇವಸ್ತ್ರೀಯೇ, ದಾನವ ಸ್ತ್ರೀಯೇ, ಗಂಧರ್ವ ಸ್ತ್ರೀಯೇ, ಅಪ್ಸರ ಸ್ತ್ರೀಯೇ, ಯಕ್ಷ ಕನ್ಯೆಯೇ, ನಾಗ ಕನ್ಯೆಯೇ, ಅಥವಾ ಮಾನುಷ ಸ್ತ್ರೀಯೇ, ನೀನು ದೇವಸ್ತ್ರೀಯಂತೆ ಕಂಗೊಳಿಸುತ್ತಿರುವೆಯಲ್ಲ. ನೀನು ಯಾರೇ ಆಗಿದ್ದರೂ ನೀನು ನನಗೆ ಪತ್ನಿಯಾಗಿ ನನ್ನ ಪ್ರಾಣವನ್ನು ಉಳಿಸು. ನನ್ನ ಧನವೆಲ್ಲವೂ ನಿನ್ನ ಸ್ವತ್ತೇ. ನೀನು ನನ್ನನ್ನು ವರಿಸಬೇಕೆಂದು ಬೇಡಿಕೊಳ್ಳುವೆನು ಎಂದನು. ಇದು 103ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.